ಉಗೇಮದಪ್ಪ ತಲೆಮಾರುಗಳಿಂದ ಬಂದಿರೋ ಒಂದು ಬಾಬಯ್ಯನ ಹಬ್ಬ ಇಂದು ಮದಗೊಂಡಹಳ್ಳಿಯಲ್ಲಿ. ಏನಿದು ಬಾಬಯ್ಯನ ಹಬ್ಬ ಅಂತಂದ್ರೆ ಟಮಟೆ ಹೊಡ್ಕೊಂಡು ಅಗ್ನಿಗೊಂಡ ಹಾಕಿ ಅದ್ದೂರಿಯಾಗಿ ಈ ಹಬ್ಬವನ್ನು ಆಚರಿಸ್ತಾರೆ. ಈ ಹಬ್ಬಕ್ಕೆ ಮತ್ತೊಂದು ಹೆಸರೇ ಮೊಹರಂ ಎಂದು ಕರೆಯುತ್ತಾರೆ. ಕೃಷ್ಣಗಿರಿ ಡಿಸ್ಟಿಕ್ ಡೆಂಕಣಿಕಟ್ಟೆ ತಾಲೂಕು ಹೊಸೂರು ಟು ತಳಿ ಮುಖ್ಯ ರಸ್ತೆಯಲ್ಲಿ ಮದಗೊಂಡಹಳ್ಳಿ ಎಂಬ ಗ್ರಾಮದಲ್ಲಿ ವರ್ಷಕ್ಕೊಮ್ಮೆ ಜೂನ್ ಜುಲೈ ಬಂದ್ರೆ ಈ ಒಂದು ಬಾಬಯ್ಯನ ಹಬ್ಬ ಹಾಗೂ ಮೊಹರಂನನ್ನು ಅದ್ದೂರಿಯಾಗಿ ಆಚರಿಸ್ತಾರೆ. ಈ ಒಂದು ಬಾಬಯ್ಯನ ವಿಶೇಷತೆ ಅಗ್ನಿಗೊಂಡ ಹಾಕಿ ಪೂಜಾ ಪುನಸ್ಕಾರಗಳನ್ನು ಮಾಡಿ ಕೆಲವೊಂದು ಶಾಸ್ತ್ರಗಳನ್ನು ಸಹ ಮಾಡಿ ಅಗ್ನಿಗೊಂಡದ ಸುತ್ತ ಕುಣಿತಗಳನ್ನು ಹಾಕಿ ಟಮಟೆ ಹೊಡೆದುಕೊಂಡು ನಂತರ ಅಗ್ನಿಗೊಂಡವನ್ನು ಪ್ರವೇಶ ಮಾಡ್ತಾರೆ. ಈ ಒಂದು ಬಾಬಯ್ಯನ ಹಬ್ಬ ಹಾಗೂ ಮೊಹರಂ ವರ್ಷಕ್ಕೊಮ್ಮೆ ಮುಸಲ್ಮಾನರ ಒಂದು ಧರ್ಮದಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಈ ಒಂದು ಹಬ್ಬ ರಾತ್ರಿ ಸಮಯದಲ್ಲಿ ಅಗ್ನಿಗೊಂಡ ಪ್ರವೇಶ ಹಾಗೂ ಎಲ್ಲ ಧರ್ಮದ ಜನಾಂಗದವರು ಅಗ್ನಿಗೊಂಡಕ್ಕೆ ಪ್ರವೇಶ ಮಾಡುತ್ತಾರೆ, ಭೇದ ಭಾವ ಇಲ್ಲದೆ. ಇನ್ನು ದೇವರ ಸತ್ಯ ಹಾಗೂ ದೈವದ ಆಜ್ಞೆ ಸ್ವಲ್ಪವಾದರೂ ಇಲ್ಲಿ ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೋದು. ಹೆಣ್ಣು ಮಕ್ಕಳನ್ನು ಕುಳಿಸಿ ತಲೆಯ ಮೇಲೆ ಬೆಂಕಿ ಕೆಂಡಗಳನ್ನು ಎತ್ತಿ ಉಯ್ಯುತ್ತಾರೆ. ಯಾರಿಗೂ ಏನು ಸ್ವಲ್ಪ ಸಹ ತೊಂದರೆ ಆಗುವುದಿಲ್ಲ. ಇನ್ನು ನಮ್ಮ ಮದಗೊಂಡಹಳ್ಳಿ ಗ್ರಾಮದಲ್ಲಿ ಈ ಮೊಹರಂ ಹಾಗೂ ಬಾಬಯ್ಯನ ಹಬ್ಬವನ್ನು ಅತಿ ಭಕ್ತಿಯಿಂದ ಮಾಡುತ್ತಾರೆ, ಯಾವುದೇ ತೊಂದರೆ ಇಲ್ಲದೆ. ಇನ್ನು ಯಾವ್ಯಾವ ಊರುಗಳಲ್ಲಿ ಈ ತರ ಒಂದು ಬಾಬಯ್ಯನ ಹಬ್ಬ ಹಾಗೂ ಮೊಹರಂನನ್ನು ಆಚರಿಸ್ತಾರೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಹಾಕ್ಬಿಡಿ. ಸೊ ಇದೇ ತರ ವಿಡಿಯೋಗಳಿಗಾಗಿ ನಮ್ಮ ಐಡಿ ತಪ್ಪದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ, ಬೈ ಬಾಯ್.